ಗ್ಯಾಸ್ ಸಿಲಿಂಡರ್ನ ಕೊರತೆಯಿಂದ ಉಂಟಾಗಿರುವ ತೊಂದರೆ ಅಷ್ಟಿಷ್ಟಲ್ಲ. ದೇವರ ಪ್ರಸಾದದಿಂದ ಹಿಡಿದು ಅಂತ್ಯಕ್ರಿಯೆ ತನಕವೂ ಬಿಸಿ ತಟ್ಟಿದೆ. ರೈಲುಗಳ ಪ್ರಯಾಣಿಕರ ಫುಡ್ನ ರುಚಿಗೂ ಸಮಸ್ಯೆ ಎದುರಾಗಿದೆ. ಗ್ಯಾಸ್ ದುಬಾರಿಯಾದ ಪರಿಣಾಮ ಚಿತಾಗಾರ ಕೂಡ ಬಂದ್ ಆಗಿರುವಂಥದ್ದು. ಆಟೋ ಗ್ಯಾಸ್ ಪಂಪ್ಗಳೇನಿದ್ವು ಅವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಿರುವಂತದ್ದು. ರಾಯಚೂರು ಜಿಲ್ಲೆಯಲ್ಲಿ ಕೂಡ ಸೂಕ್ತ ಪ್ರಮಾಣದಲ್ಲಿ ಗ್ಯಾಸ್ ಸಿಗದೇ ಇರುವಂತ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಹೋಟೆಲ್ಗಳು ಬಂದ್ ಆಗ್ತಿವೆ. ದೇವರ ಪ್ರಸಾದವೂ ಸ್ಥಗಿತವಾಗ್ತಾ ಇದೆ. ಸೌದೆ ಒಲೆ ಮೊರೆ ಹೋಗ್ತಿದ್ದಾರೆ. ರೆಡಿಮೇಡ್ ಫುಡ್ಗೆ ಡಿಮಾಂಡ್ ಬಂದಿದೆ. ಗಲ್ಫ್ ರಾಷ್ಟ್ರಗಳ ಯುದ್ಧದಿಂದಾಗಿ ದೇಶದ ಜನಸಾಮಾನ್ಯರಿಗೆ ಬಿಸಿ ತಟ್ತಾ ಇದೆ. ಅದರಲ್ಲೂ ಗ್ಯಾಸ್ ಪೂರೈಕೆಯಲ್ಲಿನ ವ್ಯತ್ಯಯವು ರಾಜ್ಯದ ಜನಜೀವನದ ದಿಕ್ಕೇ ಬದಲಾಗ್ತಾ ಇದೆ. ಹತ್ತಾರು ರೀತಿ ಬಿಸಿ ತಟ್ತಾ ಇದೆ. ಕೋಲಾರದಲ್ಲಿ ಅನಿಲ ಚಿತಾಗಾರ ಬಂದ್. ಗ್ಯಾಸ್ ಸಿಲಿಂಡರ್ ಅಭಾವದ ಹೊಡೆತ ಅಂತ್ಯ ಸಂಸ್ಕಾರಕ್ಕೂ ತಟ್ಟಿದೆ. ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದ ಕೋಲಾರದ ರೆಹಮತ್ ನಗರದಲ್ಲಿನ ಅನಿಲ ಚಿತಾಗಾರವನ್ನ ನಗರಸಭೆ ಬಂದ್ ಮಾಡಿದೆ. ಕೋಲಾರದ ಹಿಂದೂ ರುದ್ರಭೂಮಿಯಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡಬಹುದು, ಇದು ಹಿಂದೂ ರುದ್ರಭೂಮಿಯಲ್ಲಿರುವಂತಹ ಅನಿಲ ಚಿತಾಗಾರ. ಇದು ಕಳೆದ ಹಲವು ವರ್ಷಗಳಿಂದಲೂ ಕೂಡ ಕಾರ್ಯನಿರ್ವಹಿಸ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ನ ಕೊರತೆ ಹಾಗೂ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತು ಗ್ಯಾಸ್ ದುಬಾರಿ ಅನ್ನೋ ಕಾರಣಕ್ಕೆ ಈ ಒಂದು ಚಿತಾಗಾರವನ್ನು ನಿಲ್ಲಿಸಿರುವಂಥದ್ದು. ರೈಲುಗಳಲ್ಲಿ ಪ್ರಯಾಣಿಕರಿಗೆ ರೆಡಿಮೇಡ್ ಫುಡ್. ಸದರನ್ ರೈಲ್ವೆಗೂ ಗ್ಯಾಸ್ ಬಿಸಿ ತಟ್ಟಿದೆ. ನಿನ್ನೆ ಚೆನ್ನೈಯಿಂದ ಬೆಂಗಳೂರಿಗೆ ಹೊರಟಿದ್ದ ಶತಾಬ್ದಿ ಎಕ್ಸ್‌ಪ್ರೆಸ್‌ನಲ್ಲಿ ಪ್ರಯಾಣಿಕರಿಗೆ ರೆಡಿಮೇಡ್ ಅನ್ನ ಸಾಂಬಾರ್ ನೀಡಲಾಗಿದೆ. ಬಿಸಿ ನೀರಿಗೆ ಹಾಕಿದ ತಕ್ಷಣ ರೆಡಿಯಾಗುವ ಈ ಫುಡ್ ಬಾಕ್ಸ್ಗಳನ್ನು ಬಹುತೇಕ ಪ್ರಯಾಣಿಕರು ತಗೊಂಡಿಲ್ಲ. ದೇವರ ಅನ್ನ ಪ್ರಸಾದ ತಯಾರಿಕೆಗೂ ಗ್ಯಾಸ್ ಟ್ರಬಲ್. ದೇಗುಲದಲ್ಲಿ ಭಕ್ತರಿಗೂ ನೀಡ್ತಾ ಇದ್ದ ಪ್ರಸಾದಕ್ಕೂ ಗ್ಯಾಸ್ ಸಂಕಷ್ಟ ತಟ್ಟಿದೆ. ದಕ್ಷಿಣ ಕನ್ನಡದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಗ್ಯಾಸ್ ಸಮಸ್ಯೆಯಿಂದಾಗಿ ಸೌದೆ ಒಲೆ ಮೂಲಕ ಅನ್ನ ಪ್ರಸಾದ ತಯಾರು ಮಾಡುತ್ತಿದ್ದಾರೆ. ಕದ್ರಿಯ ಮಂಜುನಾಥ ಸ್ವಾಮಿ ದೇಗುಲದಲ್ಲೂ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಹಾಗೆ ಉಡುಪಿ ಜಿಲ್ಲೆ ಕುಂದಾಪುರದ ಆನೆಗುಡ್ಡ ವಿನಾಯಕ ದೇಗುಲದಲ್ಲೂ ಗ್ಯಾಸ್ ಸಿಗದೆ ಪ್ರಸಾದ ತಯಾರಿಕೆಗೆ ಸಂಕಷ್ಟ ಎದುರಾಗಿದೆ. ಸಿಎನ್ಜಿ ಸಿಗದೆ ಆಟೋ ಕ್ಯಾಬ್ ಚಾಲಕರ ಪರದಾಟ. ಎಲ್ಪಿಜಿ ಮಾತ್ರವಲ್ಲ, ಸಿಎನ್ಜಿ, ಆಟೋ ಸಿಎನ್ಜಿಯಲ್ಲೂ ಸಮಸ್ಯೆ ತಲೆದೋರಿದೆ. ಕೋಲಾರದ ಎಪಿಎಂಸಿ ಬಳಿಯ ಬಂಕ್ ಬಳಿ ಸಿಎನ್ಜಿಗಾಗಿ 500ಕ್ಕೂ ಹೆಚ್ಚು ಆಟೋ ಸವಾರರು ಕಾದು ನಿಂತಿದ್ರು. ಕ್ಯೂ ನಿಂತಿರುವಂತಹ ದೃಶ್ಯಗಳು ನಮಗೆ ಕಂಡು ಬರ್ತಾ ಇವೆ. ನಾನು ಇವತ್ತು ಕೋಲಾರದ ಹೊರವಲಯದ ಕೊಂಡಾಜನಹಳ್ಳಿ ಬಳಿ ಇರುವಂತಹ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಬಳಿ ಇದ್ದೀನಿ. ಈ ಒಂದು ದೃಶ್ಯದಲ್ಲಿ ನೋಡ್ಬೋದು, ಬೆಳಿಗ್ಗೆ 6 ಗಂಟೆಯಿಂದ ಇಲ್ಲಿವರೆಗೂ ಕೂಡ ಗ್ಯಾಸ್ಗಾಗಿ ನೂರಾರು ಆಟೋಗಳು ಕ್ಯೂ ನಿಂತಿದ್ದಾವೆ. ಅದು ಸುಮಾರು ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಂತಿರುವಂತಹ ದೃಶ್ಯಗಳನ್ನ ನೋಡಬಹುದು. ಬಳ್ಳಾರಿಯಲ್ಲೂ ಎಲ್ಪಿಜಿ ಸಿಎನ್ಜಿ ಬಂಕ್ಗಳ ಎದುರು ನೋ ಸ್ಟಾಕ್ ಬೋರ್ಡ್ ರಾರಾಜಿಸ್ತಾ ಇತ್ತು. ಗ್ಯಾಸ್ ಸಿಗದೆ ಆಟೋ ಡ್ರೈವರ್ಗಳು ಕಂಗಾಲಾಗಿದ್ರು. ರಾಯಚೂರಲ್ಲೂ ಗ್ಯಾಸ್ ಸಿಗದೆ ಆಕ್ರೋಶಗೊಂಡ ಸವಾರರು ಗ್ಯಾಸ್ಗಾಗಿ ಘೋಷಣೆ ಕೂಗಿದ್ರು. ಬೆಳಗಾವಿಯಲ್ಲೂ ಬಂಕ್ ಬಳಿ ಗ್ಯಾಸ್ಗಾಗಿ ಅರ್ಧ ಕಿಲೋಮೀಟರ್ನಷ್ಟು ಉದ್ದಕ್ಕೂ ಆಟೋಗಳು ಕ್ಯೂ ನಿಂತಿದ್ವು. ಗ್ಯಾಸ್ ಸಿಗದೆ ನಮ್ಮ ಬದುಕೆ ನಡೆಯಲ್ಲ ಅಂತ ಅಳಲು ತೋಡ್ಕೊಂಡ್ರು. ಬೆಳಗ್ಗೆ 5 ಗಂಟೆನಿಂದ 4 ದಿವಸದಿಂದ ಗ್ಯಾಸ್ ಇಲ್ಲ. ಒಂದಿನ ಬಂದ್ರೆ ಒಂದಿನ ಲೋಡ್ ಬರಲ್ಲ. ಬಂದರೆ ಇಲ್ಲಿ ಏನು ಮಾಡೋದು, ದುಡಿಯೋರ್ಕೇನು ಇಲ್ಲ. ಇಲ್ಲಿ ಏನು ಮಾಡೋಣ, ಹಿಂಗೆ ಮಾಡಿಬಿಟ್ರೆ ಏನು ಸರ್? ನಾವು ತಿನ್ನೋದೇನು, ಗಂಜಿ ಇಲ್ಲ, ತಿನ್ನೋದೇನು ಕುಡಿಯೋದೇನು ಜಾಸ್ತಿ ಐತ್ರಿ. 11 ರೂಪಾಯಿ ರೇಟ್ ಜಾಸ್ತಿ ಐತ್ರಿ. ಭಾಳ ಐತ್ರಿ. ಎಷ್ಟು ಇದಾವ್ರಿ ಈಗ ಆಟೋ? 50-70 ಗಾಡಿ ಐತ್ರಿ. ಕ್ಯೂ ಬರಕ್ಕೆ 1 ತಾಸು ಐತ್ರಿ. ಗ್ಯಾಸಿನ ರೇಟ್ ಎಲ್ಲ ಜಂಪ್ ಆಗಿರೋದ್ರಿಂದ ನಮಗೆ ಉಳಿಯೋದು ಕೂಡ 10 ರೂಪಾಯಿ ಉಳಿಯೋದು ಕಷ್ಟ ಆಗಿದೆ. ಆಮೇಲೆ ಮನೆ ಸಂಸಾರ ನಡೆಯೋದು ತುಂಬ ಕಷ್ಟ ಆಗ್ತಾ ಇದೆ. ಹಿಂಗಾಗಿ ನಾವು ಏನೂ ಮಾಡೋಕ್ಕಾಗ್ತಾ ಇಲ್ಲ. ಆಟೋ ಲೈನೇ ಬಿಟ್ಟು ಬಿಡ್ಬೇಕನ್ನೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಕೂಲಿ ಮಾಡೋದನ್ನು ಎಷ್ಟೋ ಚೆಂದ ಇದೆಯಲ್ಲಪ್ಪ ಅನ್ನಂಗ ಪರಿಸ್ಥಿತಿ ಇದೆ ಇಲ್ಲಿ ಸರ್. ಏನೇ ಹೇಳಿ, ಗ್ಯಾಸ್ ಪೂರೈಕೆಯಲ್ಲಿನ ವ್ಯತ್ಯಯದಿಂದಾಗಿ ಜಿಲ್ಲೆಯಲ್ಲೂ ಸಂಕಷ್ಟ ತಲೆದೋರಿದೆ. ಜನರ ಬದುಕಿನ ಮೇಲೆ ನಾನಾ ರೀತಿ ಇದು ಪರಿಣಾಮ ಬೀರ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9.